ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಒಂದು ಒಳ್ಳೆ ಕಾಸಿಗೆ ನೀವೆಲ್ಲ ಸೇರಿ ಇಲ್ಲಿ ಬಂದಿದ್ದೀರಿ. ನಮಗೆಲ್ಲ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ನಿಮಗೆ ಹೇಳ್ತಕ್ಕಂಥ ಅನ್ಯಾಯ, ನಿಮ್ಮ ಮೇಲೆ ಆಗ್ತಕ್ಕಂಥ ಮಾಹಿತಿ, ವಿ ವಾಂಟ್ ಟು ಇನ್ಫಾರ್ಮ್ ಯು. ಏನ್ ಇಂಜಸ್ಟಿಸ್ ಆಗ್ತಾ ಇದೆ ನಿಮ್ಮ ಮೇಲೆ, ಹುಡುಗರ ಮೇಲೆ. ಇಲ್ಲಿ ಮೇಲೆ ವೇದಿಕೆ ಇತ್ತವ್ರು ಯಾರಿಗೂ ನಮಗೆ ತೊಂದರೆ ಆಗಲ್ಲ. ನೀಟಿಂದ, CBSE ಇಂದ, ಯಾವುದೇ ಎಕ್ಸಾಮಿನೇಷನ್ ಇಂದ ನಮ್ಗೆ ಯಾರಿಗೂ ತೊಂದರೆ ಆಗಲ್ಲ. ಆಗ್ತಕ್ಕಂಥ ತೊಂದರೆ ದಿ ಫ್ಯೂಚರ್ ಆಫ್ ಕರ್ನಾಟಕ. ನೀರ್ ಸ್ಟಾಪ್ ಮಾಡಿ ಇದಾವೆ ತಮಗೆಲ್ಲ ತಿಳಿದಿದೆ. ನೀವು ಪೇಪರ್ ಓದ್ತಿರೋ ಇಲ್ಲೋ ಗೊತ್ತಿಲ್ಲ, ಯೂಟ್ಯೂಬ್ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ. ಅವೇರಿದ್ದೀರಿ, ನಮ್ಗಿನ ಹೆಚ್ಚಿಗೆ ಅವೇರಿದ್ದೀರಿ. ನೀವು ಎಷ್ಟು ಎಕ್ಸಾಮ್ಸ್ ನೀವೆಲ್ಲ ಓದ್ಕೊಂತೀರಿ, ಹಾರ್ಡ್ ವರ್ಕ್ ಮಾಡ್ತೀರಿ. ನೀವೆಲ್ಲ ಹಾರ್ಡ್ ವರ್ಕ್ ಮಾಡಿರೋದು ಪೇಪರ್ ಲೀಕ್ ಇಂದ ಯಾವನೋ ರ್ಯಾಂಕ್ ತಗೊಂಡು ಮೇಲೆ ಹೋಗ್ತಾನೆ. ನಿಮಗೆ ಬರ್ತಕ್ಕಂತ ಅನ್ಯಾಯ ಆಗ್ತಾ ಇದೆ. ನಿಮಗೆ ಮೆಡಿಕಲ್ ಆಗ್ಲಿ, IAS ಆಗ್ಲಿ, ಇಂಜಿನಿಯರಿಂಗ್ ಸೀಟ್ಸ್, ಯು ಆರ್ ನಾಟ್ ಗೆಟಿಂಗ್ ಯುವರ್ ಎಲಿಜಿಬಲ್ ಸೀಟ್ಸ್. ನೀವು ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ನಿಮ್ ಸೀಟ್ಗಳು ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ದಿಸ್ ಈಸ್ ದಿ injustice done by the central government, by the NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ. ಇದು ಒಂದೇ ಅಲ್ಲ, ಬಿಹಾರ್ನಲ್ಲಿ, UP-ದಲ್ಲಿ, ಮಹಾರಾಷ್ಟ್ರದಲ್ಲಿ, ಗುಜರಾತ್ನಲ್ಲಿ, ಪ್ರತಿ ಒಂದು ಸ್ಟೇಟ್ ನಲ್ಲಿ ತಹಸೀಲ್ದಾರ್ ಸೆಲೆಕ್ಷನ್, IPS ಸೆಲೆಕ್ಷನ್, ಎಲ್ಲಾ ಸೆಲೆಕ್ಷನ್ ನಲ್ಲಿ ಅವ್ರು ಇದೇ ರೀತಿ ಪೇಪರ್ ಲೀಕ್ ಮಾಡಿ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಒಳಗ್ ಹಾಕೊಂತ ಇದ್ದಾರೆ. ಆ ಟೈಪ್ ಇದ್ರೆ ನಾಳೆ ಮುಂಜಾನೆ ನಮ್ಮ ಆಫೀಸರ್ಗಳು, ದೇಶ ನಡೆಸ್ತಕ್ಕಂಥ ಆಫೀಸರ್ಗಳು ಚೀಟಿಂಗ್ ಮಾಡಿ ಬಂದ್ರೆ ದೇಶ ಏನ್ ನಡೆಸ್ತಾರೆ? ನಿಮ್ಮಂತ ಹಾರ್ಡ್ ವರ್ಕಿಂಗ್ ಸ್ಟ್ರೇಟ್ ಫಾರ್ವರ್ಡ್ ಸ್ಟೂಡೆಂಟ್ಸ್ ಬಂದ್ರೆ ಒಂದು ನ್ಯಾಯ ನಿಯತ್ತಿರುತ್ತೆ ನಿಮ್ಮಂತವ್ರ ಹತ್ರ. ಅಲ್ಲಿ ಚೀಟಿಂಗ್ ಮಾಡಿ ಬಂದವರಿಗೆ ಒಂದು ಸ್ಥಾನಮಾನ ಕೊಟ್ರೆ ಅನ್ಯಾಯ ಆಗತ್ತೆ. ಗೊತ್ತಲ್ಲ, KPSC ರಿಕ್ರೂಟ್ಮೆಂಟ್ ಇದೆಯಲ್ಲ, ನಮ್ದು ರಿಕ್ರೂಟ್ಮೆಂಟ್ ಮಾಡ್ತಾರಲ್ಲ ಗೌರ್ಮೆಂಟ್ KPSC, ಅದಕ್ಕೆ ಅಧ್ಯಕ್ಷ ಮಾಡಿದ್ರು ಸಾಹುಕಾರ ಅಂತ, ಶರಣಪ್ಪ ಸಾಹುಕಾರ ಅಂತ. ಅವರು ನಿನ್ನೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾಕಂತಂದ್ರೆ ಅಣ್ಣನ್ಗೆ ಇವಾಗ KPSC ಚೇರ್ಮನ್ ಮಾಡಿ ಅವ್ರ ಮಕ್ಕಳನ್ನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್, 40,000 ಇನ್ಕಮ್ ಇದೆ ಅಂತ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೊಡ್ಸಿದ್ದಾನೆ. ಇಂಥವ್ರಿರುವಂತದ್ದು BJP-ಯಲ್ಲಿ, ಒಳ್ಳೆ ಒಡೆಯವರು ಇರುವಂತದ್ದು BJP-ಯಲ್ಲಿ. ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಇವತ್ತು ತಾವು ಬಂದು ಈ ಉರಿ ಬಿಸಿಲಲ್ಲಿ ಬಹಳ ಶ್ರದ್ಧೆಯಿಂದ ಹೋರಾಟವನ್ನ ಮಾಡ್ತಾ ಇದ್ದೀರಾ. ಮುಂದೊಂದ್ ದಿವಸ ನಿಮ್ಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ನೆಮ್ಮದಿ ಕೊಡುವಂತ ಕೆಲಸವನ್ನ ದೇವರು ಮಾಡ್ತಾರೆ. ಯಾಕಂದ್ರೆ ಎಲ್ಲೋ ಯಾರಿಗೆ ಪಾಲ್ಗೊಳ್ಳಿ, ರಾಜಕೀಯವನ್ನ ತಿಳ್ಕೊಳ್ಳಿ. ರಾಜಕೀಯಕ್ಕೆ ಹೋಗದಿರೋ ಪರವಾಗಿಲ್ಲ, ರಾಜಕೀಯವನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡಿ, ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆಯಿಂದ ಓದಿ. ಒಂದು ತಿಳ್ಕೊಳ್ಳಿ, ತಂದೆ ತಾಯಿನ ಎಲ್ಲವರೆಗೂ ಕೂಡ ನೀವು ಪೂಜಿಸ್ತಿರೋ, ದೇವರು ನಿಮ್ಮನ್ನ ಪೂಜಿಸ್ತಾನೆ. ತಂದೆ ತಾಯಿನ ಯಾರು ಪೂಜಿಸಲ್ವೋ ದೇವ್ರು ಅವ್ರನ್ನ ಪೂಜಿಸಲ್ಲ, ಅಂದ್ರೆ ಬೆಲೆನೂ ಕೊಡಲ್ಲ ಅಂತ. ಯಾಕಂದ್ರೆ ತಂದೆ ತಾಯಿ ನಿಮ್ ಜೊತೆ ಇರೋವರೆಗೂ, ಖುಷಿಯಿಂದ ಇರೋರು ಕೂಡ ನೀವು ಏನಂತ ಅಂದ್ರೆ ವಿದ್ಯಾರ್ಥಿ ಶಕ್ತಿ, ವಿದ್ಯಾರ್ಥಿ ಶಕ್ತಿ, ವಿದ್ಯಾರ್ಥಿ ಶಕ್ತಿ. ಒಂದೇ ಒಂದೇ ಜೈ ಜವಾನ್, ಜೈ ಜವಾನ್. ಏನೇ ಬರಲಿ, ಏನೇ ಬರಲಿ, ಎಲ್ಲಿಯವರೆಗೆ ಹೋರಾಟ, ಎಲ್ಲೂವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಸ್ನೇಹಿತರೆ, ಇವತ್ತೊಂದು ವಿದ್ಯಾರ್ಥಿ ಧ್ವನಿ ಅಂತೇಳಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈ ವೇದಿಕೆಯಲ್ಲಿ ಹೋರಾಟಕ್ಕೆ ನಮ್ಮೊಟ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಪ್ರಶಾಂತ್ ಅವರು ಕೂಡ ಇದ್ದಾರೆ. ನಮ್ಮ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ಮಂಜು ಅವರು ಇದ್ದಾರೆ. ವಿದ್ಯಾರ್ಥಿ ಜೀವನವನ್ನ, ವಿದ್ಯಾರ್ಥಿ ವ್ಯಾಸಂಗವನ್ನ ಮಾಡ್ತಾ ಇರುವಂತವ್ರು, ಕಷ್ಟಪಟ್ಟು ಎಕ್ಸಾಮ್ ಬರೆಯುವಂತವ್ರು ಬಹಳಷ್ಟು ಜನ ಇದ್ದಾರೆ, 90%. ಆದ್ರೆ ಈ BJP-ಯ ಚೇಲಾಗಳು ಮತ್ತೆ BJP-ಯ ಚೇಲಗಳ ಮಕ್ಕಳು
ಪೇಪರ್ ಅನ್ನ ಕದ್ದು ಈಸಿಯಾಗಿ ಪಾಸ್ ಆಗಿ 90% 95% ನೀಟಲ್ಲಿ ತಗೊಂತಾ ಇದ್ದಾರೆ. ಯಾರೋ IAS ಮಗ, ಯಾರೋ IPS ಮಗ 98% ತಗೊಳ್ಳೋ ದೊಡ್ಡದಲ್ಲ. ಯಾರೋ ಒಬ್ಬ ರೈತರ ಮಗ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತ ಮಗಳು 35-40% ತಗೊಳ್ಳೋದು ಕೂಡ ಅಷ್ಟೇ ಶಕ್ತಿ. ಯಾಕಂತಂದ್ರೆ ಬೆಳಿಗ್ಗೆ ಎದ್ದು ಸ್ಕೂಲ್ ಹೋಗೋವರೆಗೂ ಕೂಡ ಮನೆಯಲ್ಲಿ ಏನೇನ್ ಕೆಲಸ ಇರುತ್ತೆ, ಏನೇನ್ ಕಷ್ಟಗಳಿರುತ್ತೆ, ತಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ, ತಾಯಿ ಎಷ್ಟು ಕಷ್ಟಪಡ್ತಾರೆ, ತಮ್ಮ ಫೀಸ್ ಅನ್ನ ಯಾವ ರೀತಿ ಕಟ್ಟಿರ್ತಾರೆ ಅಂತ ಆ ಮಗುಗೆ ಮಾತ್ರ ಗೊತ್ತಿರುತ್ತೆ. ಆ ಜೀವನವನ್ನ ಯಾರು ಅನುಭವಿಸಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾವ್ದೋ AC ಕಾರಲ್ಲಿ ಅಪ್ಪ ಕೊಳ್ಳೆ ಹೊಡೆದಿ ದುಡ್ಡಲ್ಲಿ ಬಂದು ಪೇಪರ್ ಲೀಕ್ ಅನ್ನ ಮಾಡಿ ಕಾಪಿ ಹೊಡೆದು ಪಾಸ್ ಆಗ್ತಾ ಇರುವಂತವರನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ 27 ಲಕ್ಷ ವಿದ್ಯಾರ್ಥಿಗಳು ಮರು ಪರೀಕ್ಷೆ ಬರೀತಾರೆ. ಅದರಲ್ಲಿ ಕಾಪಿ ಹೊಡೆದಿರುವಂತವ್ರು, ಪೇಪರ್ ಲೀಕ್ ಮಾಡಿರುವಂತವ್ರು ಎಲ್ಲ ಶ್ರೀಮಂತರ ಮಕ್ಕಳು ಮಾತ್ರ. ಬಡವ್ರ ಮಕ್ಕಳು ಪಾಪ ಕಷ್ಟಪಟ್ಟು ಕೋಚಿಂಗ್ ಫೀಸ್ ಕಟ್ಟೋದಕ್ಕೂ ಕೂಡ ಸಾಲ ತಂದು ಕಟ್ಟಿ ಎಕ್ಸಾಮ್ ಬರ್ದಿರುವಂತ ಉದಾಹರಣೆ ಜಾಸ್ತಿ ಇದೆ. ಅವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಈ ಬಿಜೆಪಿ ಮತ್ತೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನೋಡಿ, ಯಾವುದೇ ಅಪರಾಧ ಇಲ್ದೇನೆ ಏನಾದ್ರೂ ಒಂದು ಕಪ್ಪು ಚುಕ್ಕೆ ಬಂದ್ರೆ ರಾಜ್ಯದ ಯಾವುದೇ ಮಂತ್ರಿಯಾದ್ರೂ ಕೂಡ ರಾಜೀನಾಮೆ ಕೊಡ್ತಾರೆ. ಅದು ತಪ್ಪೇ ಇರಲ್ಲ. ಆದ್ರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಇಲ್ಲಿವರೆಗೂ ಕೂಡ ಆಗಿರುವಂತ ತಪ್ಪನ್ನ ಒಪ್ಪೋದಕ್ಕೆ ರೆಡಿನೇ ಇಲ್ಲ. ರೆಡಿ ಯಾಕಿಲ್ಲ ಅಂತ ಅಂದ್ರೆ ಅವ್ರಿಗೆ ಗೊತ್ತಿದೆ ಮಾಡುವಂತ ಕಳ್ತನ ಎಲ್ಲ ಅವರ ಬಿಜೆಪಿಯವರನ್ನೇ, ಬಿಜೆಪಿ ಮಾಫಿಯಾದವರನ್ನೇ, ಬಿಜೆಪಿಯ ಲೀಡರ್ ಮಕ್ಕಳುಗಳನ್ನೇ. ಒಂದು ತಿಳ್ಕೊಳ್ಳಿ, ಇಲ್ಲಿವರೆಗೂ ಕೂಡ ಎಷ್ಟು ಪೇಪರ್ ಲೀಕ್ ಆಗಿದೆಯಲ್ಲ ಅಷ್ಟು ಪೇಪರ್ ಲೀಕ್ ಕೂಡ ಕೇಸ್ ಹಾಕಿದ್ದಾರೆ, ಒಬ್ರಿಗೂ ಕೂಡ ಶಿಕ್ಷೆ ಆಗಿಲ್ಲ. ಎಲ್ಲ ನಾಟಕ. CBI ಅಂತ ಹೇಳ್ತಾರೆ, 2024ರಲ್ಲಿ ಪೇಪರ್ ಲೀಕ್ ಆಗುತ್ತೆ, CBIಗೆ ಕೊಡ್ತಾರೆ, ಇಲ್ಲ ಅಲ್ಲಿಂದ ಉತ್ತರ ಇನ್ನ ಸಿಕ್ಕಿಲ್ಲ, ಯಾರು ಕೂಡ ಶಿಕ್ಷೆ ಆಗಿಲ್ಲ. ಇದು ನಾಟಕ ಆಡ್ತಾ ಇರುವಂತದ್ದು. ವಾಟ್ಸಪ್ ಯೂನಿವರ್ಸಿಟಿಯನ್ನ ನಂಬಿ ಯಾರು ಕೂಡ ಹಾಳಾಗಬಾರ್ದು. ವಿದ್ಯಾಭ್ಯಾಸವನ್ನು ಮಾಡೋ ಜೊತೆಗೆ ಸಾಮಾನ್ಯ ಪ್ರಜ್ಞೆಯನ್ನು ಇಟ್ಕೊಬೇಕು. ಡೈಲಿ ತಾವು ಪತ್ರಿಕೆಯನ್ನ ಓದ್ಬೇಕು, ವಿಚಾರವನ್ನ ತಿಳ್ಕೊಬೇಕು. ಇಟ್ಕೊಂಡಿರುವಂತದ್ದು ತಮ್ಗೆಲ್ಲ ಗೊತ್ತಿರ್ಲಿ. ಅವ್ರು ಹೇಳ್ತಾರೆ ನಾನು 10th ಬರ್ದಿಲ್ಲ ಎಕ್ಸಾಮ್ ಅಂತ, ಆದ್ರೆ ಅಮಿತ್ ಶಾ ಅವ್ರು ಬಂದು ತೋರ್ತಾರೆ ನಮ್ಮ ಪ್ರಧಾನ ಮಂತ್ರಿಗಳು ಡಿಗ್ರಿ ಮಾಡಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಡಿಗ್ರಿ ಮಾಡಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂತ ಸಬ್ಜೆಕ್ಟ್ ಇರ್ಲಿಲ್ವಂತೆ. ನಾನು ಬಹಳ ಬಡವ ಅಂತ ಹೇಳ್ತಾರೆ. ಆಸ್ಟ್ರೇಲಿಯಾಗೆಲ್ಲ ಹೋಗಿ ಹೇಳ್ತಾರೆ ನಾನು ಇದೊಂದು ಮಫ್ಲರ್ ಇದೆಯಲ್ಲ 30 ವರ್ಷ ಹಿಂದೆ ಯಾವ್ದೋ ದೇಶಕ್ಕೆ ಹೋದಕ್ಕೆ ಕೊಟ್ಟಿದ್ದು ಅಂತ. ಬಡವಾದವನೇನ್ರಿ ಬೇರೆ ದೇಶಕ್ಕೆ ಹೋಗಕ್ಕಾಗುತ್ತೆ? ಏನು ಶಿವಾಜಿ ಅವ್ರು ಇದ್ರಲ್ಲ, ಅವ್ರ ಜೊತೆ ಸೈನ್ಯಾಧಿಪತಿ ಇದ್ದಿದ್ದು ಮುಸಲ್ಮಾನ್ರು. ಯಾರು ನಮ್ಮ ಟಿಪ್ಪು ಸುಲ್ತಾನ್ ಇದ್ರಲ್ಲ, ಅವರ ಸೈನ್ಯಾಧಿಪತಿ ಇದ್ದಿದ್ದು ಹಿಂದೂ. ಅವಾಗ ಹೋರಾಟ ಮಾಡ್ತಾ ಇದ್ದು ತಮ್ಮ ಜಾಗವನ್ನ, ತಮ್ಮ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದಕ್ಕೆ. ಅಲ್ಲಿ ಹಿಂದೂ ಮುಸ್ಲಿಂ ಇರ್ಲೇ ಇಲ್ಲ. ಇವಾಗ ಬಂದು ಹಿಂದೂ ಮುಸ್ಲಿಂ ಅಂತ ಕಥೆ ಹೇಳಿ ಸುಳ್ಳನ್ನ ನಿಮ್ಮ ಮಧ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಇವರನ್ನ ಆಚೆ ಇಡಬೇಕು ಅಂದ್ರೆ ಇಷ್ಟೇನೆ, ತಾವು ಪ್ರಜ್ಞಾವಂತರ ಆಗ್ಬೇಕು. ಯಾಕೆ ಕೇರಳವನ್ನ ಇವಾಗ್ಲೂ ಕೂಡ ದೇಶದಲ್ಲೆಲ್ಲ ಕೇರಳ 20 ವರ್ಷ ಮುಂದೆ ಇದೆ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪೊಲಿಟಿಕಲೈಸ್ಡ್ ಆಗಿದ್ದಾರೆ, ರಾಜಕೀಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವುದು ಕೂಡ ಅಲ್ಲಿ ಅವರ ಬೇಳೆ ಬೇಯಲ್ಲ. ಬಿಜೆಪಿ ಇನ್ನೂವರೆಗೂ ಕೂಡ ಯಾಕೆ ಸರ್ಕಾರವನ್ನು ಮಾಡಕ್ಕಾಗಿಲ್ಲ? ಆಕ್ಚುಲಿ ಕರ್ನಾಟಕದಲ್ಲೂ ಕೂಡ ಅವ್ರು ಸ್ವಂತ ಯಾವತ್ತೂ ಗೆದ್ದಿಲ್ಲ. ಬೇರೆ ಸಹಾಯದಿಂದ ಮತ್ತೆ ಕುದುರೆ ವ್ಯಾಪಾರವನ್ನ ಮಾಡಿ ಸರ್ಕಾರ ನಡೆಸಿದ್ದಾರೆ. ಅದು ಬಿಟ್ರೆ ಬಳ್ಳಾರಿಯಲ್ಲಿ ಕೊಳ್ಳೆ ಹೊಡೆದಿದ್ರಲ್ಲ, ಆ ದುಡ್ಡಿಂದ ಬಿಜೆಪಿ ನಡೆದಿತ್ತೆ ಹೊರತು ನಿಮ್ಗೆಲ್ಲ ಮಸಿ ಬಳ್ದು ಬಿಜೆಪಿ ಸರ್ಕಾರ ಮಾಡಿದ್ರೆ ಹೊರತು ಸ್ವಂತದಿಂದ ಯಾವ್ದು ಮಾಡಿಲ್ಲ. ನೋಡಿ, ಎಷ್ಟೋ ಸಾವಿರ ಕೋಟಿಯನ್ನ ಕೊಳ್ಳೆ ಹೊಡೆದು ರೆಡ್ಡಿಯವರು ಹೊರಗಡೆ ಇಟ್ರು, ಜೈಲು ಹೋಗಿ ಬಂದ್ರು, ಈಗ ಮತ್ತೆ MLA ಆಗಿದ್ದಾರೆ. ಒಂದೇನೆ ಅವ್ರಿಗೆ ಬೇಕಾಗಿರೋದಂತೂ ನಿಮ್ಮ ಹಿತವಲ್ಲ, ನಿಮ್ಮ ವಿದ್ಯಾಭ್ಯಾಸವಲ್ಲ. ಅವ್ರಿಗೆ ಬೇಕಾಗಿರೋದಂತೂ ದುಡ್ಡು ಬಿಟ್ರೆ ಬೇರೇನು ಬೇಕಾಗಿಲ್ಲ. ವಿದ್ಯಾಭ್ಯಾಸಕ್ಕೆ, ಹೋರಾಟಕ್ಕೆ ಯಾರಾದ್ರೂ ಕೂಡ ತಮ್ಮ ಪರವಾಗಿ ನಿಲ್ಲುತ್ತೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ. RTE ಅನ್ನ ತಂದಿದ್ದು ಕಾಂಗ್ರೆಸ್ ಪಕ್ಷ, RTI ಅನ್ನ ತಂದಿದ್ದು ಕಾಂಗ್ರೆಸ್ ಪಕ್ಷ. RTE ರೈಟ್ ಟು ಎಜುಕೇಶನ್ ಆಕ್ಟ್, ಬಡವರು ಕೂಡ ಯಾವ್ದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದ್ಬೇಕು, ಇಷ್ಟು % ಕೊಡ್ಲೇಬೇಕು ಅಂತ ಹೇಳಿ ಅದನ್ನ ಕಾನೂನು ತಂದದ್ದು ಕಾಂಗ್ರೆಸ್ ಪಕ್ಷ. ಇವಾಗ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳು ಕಾಂಗ್ರೆಸ್ ಪಾರ್ಟಿ ಯೂತ್ ಕಾಂಗ್ರೆಸ್ ಮಂಜುನಾಥ್ ಅವ್ರಿಗೆ, ಅಲ್ಲ ಪ್ರಶಾಂತ್ ಅವ್ರಿಗೆ, ಬಲೋ ಭಾರತ್ ಮಾತಾ ಕಿ. ಯೂತ್ ಕಾಂಗ್ರೆಸ್ ನಾವೆಲ್ಲ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಂದಿದ್ದವ್ರು.
ಕರ್ನಾಟಕ ಪ್ರದೇಶ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸನ್ಮಾನ್ಯ ನಿಲ್ಲಿಸಬೇಕು ಅಂತ ಮಂಜುನಾಥ್ ಅವರು ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದಿದ್ದಾರೆ. ಅವರು ಶಿವಕುಮಾರ್ ಅವರು ನಮ್ಮ ನಾಯಕರಾದಂತ ಮಾನ್ಯ ರಾಹುಲ್ ಗಾಂಧಿ ಅವರು ಮಂಜುನಾಥ್ ಅವರೇ ಇಡೀ ರಾಜ್ಯ ಸುತ್ತಾಡಬೇಕು, ಈ ಯುವಕರಿಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ಕೂಡುದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಅನ್ಯಾಯನ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿಗೆ ಕಳ್ಸಿಕೊಟ್ಟಿದ್ದಾರೆ ತಮ್ಮಕ್ಕೋಸ್ಕರ ಅಂತ ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾವೆಲ್ಲ ಯುವಕರಿದ್ದೀರಿ, ಆ ಸರ್ಕಾರನ ನಡೆಸ್ತಾ ಇದ್ದಾರೆ, ತಾವೆಲ್ಲ ಎಚ್ಚೆತ್ಕೋಬೇಕು, ತಾವೆಲ್ಲ ತಂದೆ ತಾಯಿಗೆ ಹೇಳಬೇಕು. ಸಿಇಟಿ ಎಕ್ಸಾಮ್ ಇವತ್ತು ಯಾವ ತರ ಪೇಪರ್ ಲೀಕ್ ಆಗಿದೆ ತಮ್ಗೆಲ್ಲ ಗೊತ್ತಿದೆ. ತಮ್ದೆಲ್ಲ ಜೀವನ ಏನಾಗ್ಬೇಕು, ತಮ್ದೆಲ್ಲ ಫ್ಯೂಚರ್ ಏನಾಗಬೇಕು ಅಂತ ಯೋಚನೆ ಮಾಡಬೇಕು. ಇನ್ನ ಟೈಮ್ ಇಲ್ಲ, ಬಿಸಿಲಿದೆ, ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು सभी साथियों को नमस्ते, जय हिंद। मेरे सामने जो आवाम खड़ी है वो इंडिया का बेस है, द वॉइस ऑफ इंडिया जेएनजी। सबसे पहले आप सभी का दिल से शुक्रिया करना चाहता हूं। इतनी तेज धूप में आप हमारी आवाज बन के खड़े हो, आप उन लाखों स्टूडेंट्स की आवाज बन के खड़े हो जो इस पेपर लीक से परेशान है। बताना चाहूंगा हमारे नेता आदरणीय राहुल गांधी जी, जिन्होंने ये विद्यार्थियों की आवाज बनकर पूरे देश में एक आंधी खड़ी की हुई है। उसका नाम है छात्रों की गूंज, जो इंडिया के 28 सिटीज में ये बड़ा आंदोलन खड़ा हो चुका है। इसका मकसद है सबसे पहले हमारी शिक्षा व्यवस्था को सुधारना, उसके बाद हमें चाहिए जो हमारे 22 विद्यार्थी भाई और बहनों ने जो आत्महत्या की है नीट एग्जाम की वजह से, उनको जस्टिस मिलना चाहिए। धर्मेंद्र प्रधान मस्ट रिजाइन, हमारी पहली मांग है धर्मेंद्र प्रधान का रेजिग्नेशन चाहिए। उसके आगे हमारी एजुकेशन सिस्टम को रिफॉर्म चाहिए कि नहीं भाई और बहनों? आपको विद्यार्थियों की आवाज बन के सोशल मीडिया हो, अपना कोई भी साधन हो, उसके तक आप अपने विद्यार्थियों की आवाज बने, राहुल जी के साथ डट के खड़े रहे। हम इस एजुकेशन सिस्टम को सुधार के रहेंगे। यहाँ पे खास करके हमारे मुलाकातों का सिलसिला चालू रखा है, खास यहाँ पहुंचे हैं जो भी डीसीसी प्रेसिडेंट है, चेयरमैन सर है, जो भी साथी यहाँ पे आए हैं, सभी का शुक्रिया करता हूँ। ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.